ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಭಕ್ತ ಮಾನಸ ಹಂಸಿಕ ಅಂತಕ್ಕಂಥ ವಿಚಾರವನ್ನ ಹೇಳಿ ನಾವು ನಿಲ್ಲಿಸಿದ್ವಿ. ಇಲ್ಲಿ ಮನಸ್ಸು ಅಂತಕ್ಕಂಥದ್ದಿದೆ. ಆ ಒಂದು ಮನಸ್ಸಿನಲ್ಲಿ ಜಪವನ್ನು ಮಾಡಿದ್ರು ಅಷ್ಟೇ, ತಪವನ್ನು ಮಾಡಿದ್ರು ಅಷ್ಟೇ, ಆ ಎಲ್ಲವೂ ಕೂಡ ಒಂದಕ್ಕೊಂದು ಸಮನ್ವಯ ಉಂಟಾಗತ್ತೆ. ಹಾಗೆ ಆ ಮನಸ್ಸಿನ ಜೊತೆಯಲ್ಲಿ ಪ್ರಾಣ ಅಂತಕ್ಕಂಥದ್ದು ಸೇರಿರುತ್ತೆ. ಹಾಗಾಗಿ ಈ ಒಂದು ಪ್ರಾಣ ಭಕ್ತನ ಸರೋವರದ ಮನಸ್ಸಿನ ಆ ಸರೋವರದಲ್ಲಿ ಆ ಜಗನ್ಮಾತೆ ಇದು ತಲ್ಲೀನಲಾಗಿ ಆ ಭಕ್ತನ ಜೊತೆಯಲ್ಲಿ ಆನಂದವನ್ನ ಕೊಡ್ತಾ ಇರ್ತಾಳಂತೆ. ಹೇಗೆ ಭಕ್ತ ಆ ಜಗನ್ಮಾತೆಯನ್ನ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾ ಇದ್ದಾನೋ ಅಂತಹ ಭಕ್ತನ ಮನಸ್ಸಿನಲ್ಲಿ ಆಕೆ ಹಂಸದಂತೆ ಹೇಗೆ ಕೊಳದಲ್ಲಿ ಆ ಹಂಸ ತೇಲಾಡ್ತಾ ಇರುತ್ತೋ ಆ ರೀತಿಯಲ್ಲಿ ಆ ಜಗನ್ಮಾತೆ ಇದ್ದು ಆ ಭಕ್ತನಿಗೆ ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಭಕ್ತ ಮಾನಸ ಹಂಸಿಕ ಅನ್ನೋದನ್ನ ನಾವು ನಿಲ್ಸಿದ್ವಿ. ಇವತ್ತಿನ ಭಾಗದಲ್ಲಿ ಆರಂಭದಲ್ಲಿ ಕಾಮೇಶ್ವರ ಪ್ರಾಣನಾಡಿ, ಅದ್ಭುತವಾಗಿರ್ತಕ್ಕಂತಹ ಈ ಒಂದು ನಾಮ. ಪ್ರಾಣ ಪ್ರವಹಿಸ್ತಿರ್ತ ನಮ್ಮ ಈ ಒಂದು ಶರೀರದಲ್ಲಿ ಪ್ರಾಣ ಪ್ರವಹಿಸ್ತಿರ್ತಕ್ಕಂಥದ್ದು ಯಾವುದರಲ್ಲಿ ಅಂತಂದ್ರೆ ನಾಡಿಗಳಲ್ಲಿ. ಒಟ್ಟು ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆಯಂತೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ನಾಡಿಗಳ ಸಂಖ್ಯೆ 108 ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ 108 ನಾಡಿಗಳಿಗೂ ಕೂಡ ಶಕ್ತಿ ಕೊಡೋದಿಕ್ಕೋಸ್ಕರವಾಗಿ ಜಪ ಅಥವಾ ಇನ್ನೊಂದು ನಾಮ ಜಪಗಳು ಅಥವಾ ಸಂಖ್ಯೆಗಳು ಅಂತ ಹೇಳಿದಾಗ, ನಾವು ಪೂಜೆ ಮಂತ್ರಗಳು ಅಂತ ಹೇಳಿದಾಗ 108 ಅಂತ ಹೇಳ್ತೀವಿ. ಹಾಗಾಗಿ ಈ 108 ನಾಡಿಗಳನ್ನ ಆ ಒಂದು ಶಕ್ತಿಗಳನ್ನ ಅದಕ್ಕೆ ಕಲ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ 108 ಸರಿ ಜಪವನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಈ 108 ಅನ್ನೋದಕ್ಕೆ ಅನೇಕ ವಿಧವಾಗಿರ್ತಕ್ಕಂತಹ ಒಂದು ನಿದರ್ಶನಗಳಿದೆ. ಹಾಗೂ 108 ಅನ್ನೋದಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಅರ್ಥಗಳು ಕೂಡ ಇದೆ. ಅದೇ ಒಂದು ಸಬ್ಜೆಕ್ಟ್ ಬೇರೆ. ಹಾಗಾಗಿ ನಾವು ಈ ಒಂದು 108 ನಾಡಿಗಳು ಅಂತಂದಾಗ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ನಾಡಿಗಳು ಅಂತ ಹೇಳಿ, ಹಾಗಂತ ಹೇಳಿ ಬೇರೆ ನಾಡಿಗಳೆಲ್ಲ ಮುಖ್ಯ ಅಂತಲ್ಲ. ಈ ಒಂದು 108 ನಾಡಿಗಳನ್ನ ನಾವು ಸ್ಪರ್ಶ ಮಾಡಿ ಅದಕ್ಕೆ ಶಕ್ತಿ ಕೊಡಬೇಕು ಅಂದ್ರೆ ಬೇರೆ ನಾಡಿಗಳೆಲ್ಲವೂ ಕೂಡ ಅದ್ರ ಜೊತೆ ಸೇರಿ ಅದರ ಶಕ್ತಿಯನ್ನ ಪಡ್ಕೊಂಡು ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ನಾಡಿಗಳಲ್ಲೂ ಕೂಡ ನೋಡಿ, ರನ್ನಿಂಗ್ ರೇಸಲ್ಲಿ ಅಷ್ಟೊಂದು ಜನ ಓಡ್ತಾರೆ, ಓಡಿದ್ರು ಕೂಡ ಫಸ್ಟ್ ಬರೋನು ಒಬ್ನೇ. ಹಾಗಾಗಿ
ಈ ಎಲ್ಲ 72,000 ನಾಡಿಗಳು ಅಥವಾ ಅದರಲ್ಲಿ ಮುಖ್ಯವಾಗಿ 108 ನಾಡಿಗಳು ಅಂತ ನಾವೇನ್ ಹೇಳಿದ್ವಿ, ಅದರಲ್ಲಿ ಮೊದಲನೇ ನಾಡಿ ಯಾವುದು ಅಂತಂದ್ರೆ ಸುಷುಮ್ನಾ ನಾಡಿ. ಈ ಸುಷುಮ್ನಾ ನಾಡಿಯಲ್ಲಿ ಚಿದೇಕರ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಸಂಚರಿಸ್ತಾ ಇದ್ದಾಳಂತೆ. ನಾವು ಈ ಚಿದೇಕರ ಸ್ವರೂಪಿಣಿ ಅನ್ನೋಂಥ ಒಂದು ನಾಮವನ್ನು ನಾವು ಈಗಾಗಲೇ ಹೇಳಿ ಅದಕ್ಕೆ ವಿಸ್ತಾರವಾಗಿ ನಾವೀಗಾಗಲೇ ಮಾತಾಡಿದ್ದೀವಿ. ಹಾಗಾಗಿ ಅದು ಪ್ರಧಾನವಾಗಿರ್ತಕ್ಕಂಥ ನಾಡಿ. ಸುಷುಮ್ನಾ ನಾಡಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ನಾಡಿ. ಇಲ್ಲಿ ಚಿದೇಕರ ಸ್ವರೂಪಿಣಿ ಅಂತ ಅಂದಾಗ ನಾವೇನ್ ಹೇಳಿದ್ವಿ? ಚಿತ್ ಅಂತಂತಂದ್ರೆ ಜ್ಞಾನ ಅಂತ ಹೇಳಿದ್ವಿ. ಆಮೇಲೆ ಚಿದೇಕರ ಸ್ವರೂಪಿಣಿ ಅಂದ್ರೆ ಜ್ಞಾನ ಮತ್ತು ಆನಂದವನ್ನು ನಾವು ಅದ್ರ ಬಗ್ಗೆ ನಾವು ಹೇಳಿದ್ವಿ. ಚಿದೇಕರ ಸ್ವರೂಪಿಣಿ ಅಂದಾಗ ಜ್ಞಾನ ಮತ್ತು ಆನಂದದ ಬಗ್ಗೆ ನಾವು ಹೇಳಿದ್ವಿ. ಹಾಗೆ ಜ್ಞಾನ ಅಂತಕ್ಕಂಥದ್ದು ಯಾರ ಸ್ವರೂಪ ಅಂತಂದ್ರೆ ಪರಮೇಶ್ವರನ ಸ್ವರೂಪ. ಇಲ್ಲಿ ನಾವು ಹಿಂದೆ ಹೇಳಿದಾಗೆ ದೀಪ ಮತ್ತೆ ಅದರ ಬೆಳಕು ಎರಡು ಬೇರೆ ಬೇರೆ ಅಲ್ಲ. ಎಲ್ಲಿ ದೀಪ ಇರುತ್ತೋ ಅಲ್ಲಿ ಬೆಳಕಿರುತ್ತೆ. ದೀಪ ಇಲ್ಲದೆ ಬೆಳಕಿಲ್ಲ, ಬೆಳಕಿಲ್ಲದೆ ದೀಪ ಇಲ್ಲ. ಹಾಗೆ ಜ್ಞಾನ ಚಿದೇಕರ ಸ್ವರೂಪಿಣಿ ಅಂದಾಗ ಆ ಆನಂದ ಮತ್ತೆ ಜ್ಞಾನ ಎರಡು ಒಟ್ಟಿಗೆ. ಹಾಗಾಗಿ ಜ್ಞಾನ ಅಂದಾಗೆ ಅದು ಈಶ್ವರ ಸ್ವರೂಪ, ಆನಂದ ಅಂದ್ರೆ ಜಗನ್ಮಾತೆ ಶಕ್ತಿ ಸ್ವರೂಪ. ನೋಡಿ, ಅದ್ಭುತ. ಹಾಗಾಗಿ ಇವೆರಡಕ್ಕೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತಾಯಿ ತಂದೆ ಅಂತಂದ್ರೆ ಯಾರು? ಕಾಮೇಶ್ವರ ಮತ್ತೆ ಕಾಮೇಶ್ವರಿ. ಹಾಗಾಗಿ ಈ ಇವರಿಬ್ಬರ ಶಕ್ತಿ ಸಂಚರಿಸ್ತಿರ್ತಕ್ಕಂತಹ ನಾಡಿ ಆ ಸುಷುಮ್ನಾ ನಾಡಿ. ಹಾಗಾಗಿ ಈ ಒಂದು ಸುಷುಮ್ನಾ ನಾಡಿಯಲ್ಲಿ ಪ್ರವಹಿಸ್ತಿರ್ತಕ್ಕಂತಹ ಈ ಕಾಮೇಶ್ವರ ಕಾಮೇಶ್ವರಿ ಅಂದ್ರೆ ಜ್ಞಾನ ಮತ್ತೆ ಆನಂದದ ರೂಪದಲ್ಲಿ ಚಿದೇಕರ ಸ್ವರೂಪಿಣಿಯಾಗಿ ಆ ಜಗದಂಬೆ ಈ ಒಂದು ಆ ಸುಷುಮ್ನಾ ನಾಡಿಯಲ್ಲಿ ಅವಳು ಪ್ರವಹಿಸ್ತಿರೋದ್ರಿಂದ ಕಾಮೇಶ್ವರ ಪ್ರಾಣ ನಾಡಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಕೃತಜ್ಞ ಅಂತ, ಇದು ಬಹಳ ಮುಖ್ಯ ಜೀವನದಲ್ಲಿ. ಇದನ್ನ ಬಹಳ ಪ್ರತಿ ಮಾನವನು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ತಗೋಬೇಕು. ಯಾಕೆಂತಂದ್ರೆ ಕೃತಜ್ಞತೆ ಅನ್ನೋದು ಬಹಳ ಮುಖ್ಯ ರೀ. ನೋಡಿ, ನಾವು ಮಾಡಿದ ಈ ತಾಯಿಯ ಹೆಸರು ಕೃತಜ್ಞ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಮೊದಲು ಅದನ್ನ ತಿಳ್ಕೊಳ್ಳೋಣ. ನಾವು ಮಾಡಿರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಅವಳು ಗಮನಿಸಿರ್ತಾಳೆ. ಪ್ರತಿ ಒಂದನ್ನು ಕೂಡ ಯಾವ ರೀತಿ ಅವಳು ಗಮನಿಸ್ತಾಳೆ ಅನ್ನೋದನ್ನ ನಾನು ಮುಂದೆ ಸಾಲುಗಳಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಜಗದಂಬೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ನಾವು ಹೇಳಿದ್ದಾಯ್ತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂತಹ ಆ ಜಗದಂಬೆ ಅಖಿಲಾಂಡ ಕೋಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದನ್ನೂ ಕೂಡ ಅವಳು ಗಮನಿಸ್ತಾಳೆ, ನೋಡ್ತಾಳೆ, ಅದು ವಿಶ್ಲೇಷಣೆ ಮಾಡ್ತಾಳೆ. ಅದು ಇದು ಅಂತಂದಾಗ ಹೇಗ್ ಸಾಧ್ಯ ಅಂದಾಗ ಅದಕ್ಕೆ ಅವ್ರ ಒಂದು ಕಾರಣಗಳು ಮುಂದೆ ಅದನ್ನು ಕೂಡ ಹೇಳೋಣ. ಹಾಗಾಗಿ ನಾವು ಮಾಡ್ತಕ್ಕಂತಹ ಅಣುವಿನಿಂದ ಬ್ರಹ್ಮನವರೆಗೆ, ಯಾಕಂದ್ರೆ ಅವಳು ಸೃಷ್ಟಿ, ಅಣುವಿನಿಂದ ಬ್ರಹ್ಮನವರೆಗೆ ಏನೇನು ಸೃಷ್ಟಿ ಮಾಡಿದಳೋ ಆ ಪ್ರತಿ ಒಂದರಲ್ಲೂ ಕೂಡ ನಡೀತಿರ್ತಕ್ಕಂತಹ ಪ್ರತಿ ಒಂದು ಏನೇನು ಅನ್ನೋದು ಅವಳಿಗೆ ವೇದ್ಯವಾಗಿರುತ್ತೆ. ಹಾಗಾಗಿ ಈಗ ಯಾರೋ ಒಬ್ಬರು ಪೂಜೆ ಮಾಡ್ತಾ, ಅಯ್ಯೋ ನಾ ಪೂಜೆ ಮಾಡ್ತಾ, ದೇವ್ರು ಕಾಣಿಸ್ತೋ ಕೇಳಿಸ್ತೋ ಇಲ್ಲೋ ಗೊತ್ತಿಲ್ಲಪ್ಪ, ನಾ ಇದ್ಯಾವುದೋ ದಾನ ಮಾಡಿದೆ, ಅದೇನೋ ಗೊತ್ತಾಯ್ತೋ ಗೊತ್ತಾಗಿಲ್ವೋ. ನೀವು ಗೊತ್ತೋ ಗೊತ್ತಿಲ್ದೇನೋ ಏನ್ ಮಾಡಿದಿರೋ ತಪ್ಪಿರ್ಬೋದು, ಸರಿ ಇರ್ಬೋದು, ನ್ಯಾಯ ಇರ್ಬೋದು, ಅನ್ಯಾಯ ಇರ್ಬೋದು, ದಾನ ಇರ್ಬೋದು, ಮೋಸ ಇರ್ಬೋದು, ಸುಳ್ಳಿರ್ಬೋದು, ಸತ್ಯ ಇರ್ಬೋದು, ನೀವು ಏನೇ ಮಾಡಿರಿ ಪ್ರತಿ ಒಂದು ಕೂಡ ಆ ದೇವಿ ಗಮನಿಸ್ತಾ ಇರ್ತಾಳೆ. ಯಾರು ಏನು ಮಾಡಿದಾರೋ ಆ ಮಾಡಿರ್ತಕ್ಕಂತಹ ಆ ಕಾರ್ಯಕ್ಕೆ ತಕ್ಕ ಫಲವನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ನಾನು ಹೋದ್ಸರ್ತಿ ಹೇಳಿದೆ, ಏನೋ ತಪ್ಪುಗಳು ನಡೆದೋಗಿದೆ, ಆಯ್ತು, ಇನ್ನು ಮುಂದಕ್ಕಾದ್ರೂ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ. ಹಾಗಾಗಿ ಜಗನ್ಮಾತೆ ಪ್ರತಿ ಒಂದನ್ನು ಕೂಡ ಆಕೆ ನೋಡ್ತಾ ಇರ್ತಾಳೆ, ಗಮನಿಸ್ತಾ ಇರ್ತಾಳೆ, ಜ್ಞಾಪಕ ಕೂಡ ಇಟ್ಕೊಂಡಿರ್ತಾಳೆ. ಯಾರಪ್ಪ ಇವತ್ತು ಪೂಜೆ ಮಾಡದೆ ದೇವಿಗೆ ಮರ್ತೋಯ್ತೋ ಏನೋಪ್ಪ, ಅದ ನೀವು ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥದ್ದನ್ನ ನೀವು ಸಹಾಯ ಒಂದು ಪೂಜೆಯನ್ನು ಮಾಡಿದ್ರು ಕೂಡ, ನಾವು ಪಾರಾಯಣ ಮಾಡಿದ್ರು ಕೂಡ ಆ ಜಗದಂಬೆ ನಿಮಗೆ
ನೆನೆಸ್ಕೊಂಡು ಅದಕ್ಕೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಸರಿಯಾಗಿರ್ತಕ್ಕಂಥ ಫಲವನ್ನ ಕೊಡ್ತಕ್ಕಂತಹ ಆ ಜಗದಂಬೆ. ಹಾಗೆ ನೋಡಿ, ಉದಾಹರಣೆ ಕೊಡ್ಬೇಕು ಅಂತಂತಂದ್ರೆ, ಅತಿರಥ ಮಹಾರಥರಾಗಿರ್ತಕ್ಕಂತಹ ಪಾಂಡವರು ದ್ಯೂತವನ್ನ ಕಲ್ಪಿಸಿದಾಗ ಆ ಧರ್ಮರಾಯ ಎಲ್ಲವನ್ನೂ ಸೋತು ಬಿಟ್ಟಿದ್ದಾನೆ. ರಾಜ್ಯಾದಿಗಳು, ಧನ ಧಾನ್ಯ ಎಲ್ಲವನ್ನೂ ಸೋತು, ಕಡೆಗೆ ಎಲ್ಲ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಸೋತು, ಕಡೆಗೆ ತನ್ನ ಧರ್ಮ ಪತ್ನಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಕೂಡ ಸೋತಾಗ ಆ ಸಭೆಯಲ್ಲಿ ಕರ್ಕೊಂಡು ಬಂದು ಅವಳನ್ನ ಅವಮಾನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ರೂ ಇದ್ದಾರೆ, ಅತಿರಥ ಮಹಾರಥರಾಗಿರ್ತಕ್ಕಂತಹ ಎಲ್ರೂ ಇದ್ದಾರೆ, ಭೀಷ್ಮ, ದ್ರೋಣ, ಎಲ್ರು ಕೃಪಾ, ಎಲ್ರು ಕೂಡ ಎಲ್ರೂ ಇದ್ದಾರೆ. ಆದ್ರೆ ಆ ಸಭೆಯಲ್ಲಿ, ಅಂತಹ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಭೆಯಲ್ಲಿ ಆ ಒಂದು ಒಬ್ಬ ಹೆಣ್ಣಿಗೆ ಸಹಾಯ ಮಾಡೋದಕ್ಕೆ ಅಸಹಾಯಕರಾಗಿ ಕೂತ್ಬಿಟ್ಟಿದ್ದಾರೆ. ಆಗ ಆ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನ ಅವಳು ಕರೆದಾಗ ಆ ಭಗವಂತ ಎಲ್ಲೋ ಇದ್ದ ಭಗವಂತ ಅವಳು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಒಂದು ಸಹಾಯಕ್ಕೆ ಆ ಒಂದು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಅವನ ಕೈನಲ್ಲಿ ರಕ್ತ ಬಂದಾಗ ಅವಳ ಒಂದು ಸೆರಗನ್ನ ಹರಿದು ಆ ಒಂದು ಕದನ್ನು ಕಟ್ಟಿರ್ತಾಳೆ. ಆಗ ಕೃಷ್ಣ ಹೇಳಿರ್ತಾನೆ, ನಿನಗೆ ಮುಂದೆ ಇದರದ ಒಂದೊಂದು ದಳದ ಎಳೆದು ಕೂಡ ನಿನಗೆ ಸಾಲವನ್ನ ತೀರಿಸ್ತೀನಿ ಅಂತೇಳಿ. ಈ ಸಂದರ್ಭದಲ್ಲಿ ಆಕೆಯ ಒಂದು ಮಾನಭಂಗ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಋಣಕ್ಕೋಸ್ಕರ, ಅವನು ಕೃತಜ್ಞತೆಯನ್ನ ತೀರಿಸೋದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಆತ ಬಂದು, ಆ ಕೃಷ್ಣ ಬಂದು ಆಕೆಗೆ ಮಾನವನ್ನ ಕಾಪಾಡ್ತಾನೆ. ಅಂದ್ರೆ ಎಂತಹ ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾಡಿರ್ತಕ್ಕಂಥ ಸಣ್ಣ ಒಂದು ಸಹಾಯ ಇರ್ಬೋದು, ಅದಕ್ಕೆ ಪ್ರತಿಫಲವಾಗಿ ಅಧಿಕವಾಗಿರ್ತಕ್ಕಂಥದ್ದನ್ನೇ ದಯಪಾಲಿಸ್ತಕ್ಕಂತಹ ಆ ಶಕ್ತಿ, ಆ ದೇವಿ, ಆ ಪರಮಾತ್ಮ. ಹಾಗಾಗಿ ಇಂತಹ ಒಂದು ಯಾವುದೋ ಒಂದು ಹಣ್ಣನ್ನು, ಒಂದು ಹೂವನ್ನು, ಒಂದು ನೈವೇದ್ಯವನ್ನು, ಇನ್ನೊಂದು ಹಾಲು, ಸಕ್ಕರೆ ಹಚ್ಚು, ಏನೋ ಒಂದು ಆ ದೇವಿಗೆ ಅರ್ಪಣೆ ಮಾಡಿದಾಗ, ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ಅದಕ್ಕೆ ಹೆಚ್ಚಾಗಿರ್ತಕ್ಕಂಥ ಫಲವನ್ನು ದಯಪಾಲಿಸ್ತಕ್ಕಂತಹ ಆ ಒಂದು ತಾಯಿ ಪ್ರತಿ ಒಂದನ್ನು ಕೂಡ ಅವಳು ಗಮನಿಸಿ ಜ್ಞಾಪಕ ಇಟ್ಕೊಂಡಿರ್ತಾಳೆ, ಕೃತಜ್ಞಳಾಗಿರ್ತಾಳೆ ಅನ್ನೋ ಮಾತನ್ನ. ಎರಡನೇದಾಗಿ ನೋಡಿ, ಬಹಳ ಇವ್ರು ಯಾರಿರ್ತಾರೆ ಅಂತಂದ್ರೆ, ಈ ಉತ್ತಮವಾಗಿರ್ತಕ್ಕಂಥ ಮನುಷ್ಯರು, ಉತ್ತಮ ಮನುಷ್ಯರು ಅಂತ ಹೇಳ್ತಾ ಇರೋದು. ಉತ್ತಮವಾಗಿರ್ತಕ್ಕಂಥ ಮನುಷ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಒಂದು ಸಣ್ಣ ಸಹಾಯ, ಯಾವ ಕಾಲನೂ ಆಗಿರ್ಬೋದು, ಕಷ್ಟ ಕಾಲ ಇರ್ಬೋದು, ಅಥವಾ ಏನೋ ಅವನ ಹತ್ರ ಏನು ಇಲ್ಲ ಅಂತಾನೋ, ಅಥವಾ ಇನ್ನೇನೋ ಒಂದು ಸಂದರ್ಭದ ಒಂದು ಸಣ್ಣದಾಗಿ ಸಹಾಯ ಮಾಡಿದ್ರು ಕೂಡ ಆ ಒಂದು ಸಹಾಯಕ್ಕೆ, ಅವ್ರು ಮಾಡಿರ್ತಕ್ಕಂತಹ ಉಪಕಾರಕ್ಕೆ ನಾನು ಯಾವಾಗ ಅವ್ರಿಗೆ ಪ್ರತ್ಯುಪಕಾರವನ್ನು ಮಾಡ್ತೇನಪ್ಪ ಅಂತ ಹೇಳಿ ಕಾಯ್ಕೊಂಡಿರ್ತಾರಂತೆ. ಈಗಿನ ಕಾಲದಲ್ಲಿ ಹಂಗ ಅಲ್ಲ. ಮಾಡಿದ್ನ ಉಪಕಾರ ಆ ಸಂದರ್ಭದಲ್ಲಿ ರಾಜ ಏನು ಅವನಿಗೆ ರಾಜೋಪೇತವಾಗಿ ಒಳಗಡೆ ಕರೆದು ಅವನಿಗೆ ಮರ್ಯಾದೆ ಮಾಡಿ ಮಾತಾಡಿಸಿದ್ದೆ ಅವನು ಕೊಟ್ಟಿದ್ದು ಗೌರವನೇ ಕೊಟ್ಟಿದ್ದು. ಓಹೋ, ಕೆಲಸ ಆಯ್ತಾ, ಇವನ್ ದಾರಿ ಇವನಿಗೆ, ಅವನ ದಾರಿ ಅವನಿಗೆ, ಎದುರಿಗೆ ಸಿಕ್ಕಿದ್ರು ಮಾತಾಡ್ಸೋದಿಲ್ಲ. ಇದು ಈಗಿನ ಕಾಲ. ಯಾವಾಗಲೂ ಕೂಡ ಮಾಡಿರ್ತಕ್ಕಂತಹ ಉಪಕಾರಕ್ಕೆ ಉಪಕಾರ ಸ್ಮರಣೆ ಇರಬೇಕು. ನೀನು ಯಾವ ಸಂದರ್ಭದಲ್ಲಿ ಇವರ ಉಪಕಾರವನ್ನ ಮಾಡಿಸ್ಕೊಂಡಿದ್ಯಾ, ಆ ಸಂದರ್ಭದಲ್ಲಿ ನೀನು ಅಸಹಾಯಕನಾಗಿದೀಯ. ನೀನು ಇವನ ಉಪಕಾರ ಬೇಕಾಗಿದ್ದಂತಹ ಸಂದರ್ಭದಲ್ಲಿ ನೀನು ಆ ಮನುಷ್ಯನ ಉಪಕಾರವನ್ನು ನೀನು ತಗೊಂಡಿದ್ಯಾ. ಹಾಗಾಗಿ ಅವನಿಗೆ ಪ್ರತ್ಯುಪಕಾರವನ್ನು ಮಾಡೋದಕ್ಕೆ ಕಾದು ಅವನಿಗೆ ಒಂದು ಸಹಾಯ ಮಾಡುವಂಥದ್ದನ್ನು ನೋಡ್ಬೇಕು. ಅವ್ನು ಮಾಡಿರ್ತಕ್ಕಂಥದ್ದನ್ನ ನಾನು ಪ್ರತ್ಯುಪಕಾರ ಮಾಡಿದೆ, ನಾನು ಋಣ ತೀರೋದು, ಋಣದ ಮಾತಲ್ಲ, ಕೃತಜ್ಞತೆ. ಆ ಒಂದು ಕೃತಜ್ಞತಾ ಭಾವ ಪ್ರತಿ ಒಬ್ಬರಲ್ಲೂ ಇರಬೇಕು. ಯಾವಾಗ ಆ ಕೃತಜ್ಞತೆ ಇರೋದಿಲ್ಲ, ಅಥವಾ ಅವನೇನಾಗ್ತಾನೆ, ಕೃತಜ್ಞನಾಗ್ಬಿಡ್ತಾನೆ. ಕೃತಜ್ಞತೆ ಬೇರೆ, ಕೃತಜ್ಞ ಬೇರೆ. ಕೃತಜ್ಞ ಅಂದ್ರೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಅಪಕಾರ ಮಾಡೋದು, ಅಥವಾ ಜ್ಞಾಪಕ ಇಟ್ಕೊಳ್ಳದೆ ಅವನನ್ನ ತಾತ್ಸಾರ ಮಾಡ್ತಕ್ಕಂಥದ್ದು, ಅವನು ಕೃತಜ್ಞ. ಕೃತಜ್ಞತೆ ಇರಬೇಕು ಪ್ರತಿ ಒಬ್ಬರಲ್ಲೂ ಕೂಡ. ಆ ಒಂದು ಕೃತಜ್ಞತೆ ಇದ್ರೆ ಆಗ ಅವನಿಗೆ ದೇವಿ ಮೆಚ್ತಾಳೆ, ಅವನಿಗೆ ಇನ್ನೂ ಕೂಡ ಸಹಾಯ ಮಾಡ್ತಾಳೆ. ಇಲ್ದಿದ್ರೆ ಅದಕ್ಕೆ ಅದ್ ಹೇಳ್ದಲ್ಲ, ನೀವೇನ್ ಯಾವ ತರ ನೀವು ನಡ್ಕೊಂಡಿದ್ರೋ ಅದಕ್ಕೆ ಪ್ರತಿಫಲ ನೀವು ಹೊಂದುತ್ತೀರಿ ಹಾಗೆ ಅಂತ ಹೇಳಿ. ಹಾಗಾಗಿ ಯಾರೂ ಕೂಡ ಕೃತಜ್ಞರಾಗಿರಬಾರದು, ಕೃತಜ್ಞರಾಗಿರ್ಬೇಕು. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚವನ್ನ
ಅಂದ್ರೆ ಈ ಒಂದು ವಿಚಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಡೀ ಪ್ರಪಂಚವನ್ನ ಸೃಷ್ಟಿಸಿರ್ತಕ್ಕಂತಹ ಆ ತಾಯಿ ಸೃಷ್ಟಿಸಿರ್ತಕ್ಕಂತಹ ಪ್ರತಿಯೊಂದು ಅಣುವಿನಿಂದ ಬ್ರಹ್ಮದವರೆಗೂ ಕೂಡ ಅವಳಿಗೆ ಏನೇನು ನಡೀತಾ ಇದೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಅನ್ನೋ ಮಾತನ್ನ ನಾನು ನಿಮ್ಗೆ ಹೇಳಿದೆ. ಅದಕ್ಕೊಂದು ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯ ಸೋಮ ಯಮಕಾಲೋ ಮಹಾಭೂತಾನಿ ಪಂಚಚ ಏತೇ ಶುಭಾಶುಭಸ್ಯೇಹ ಕರ್ಮಣೋ ನವ ಸಾಕ್ಷಿಣ ಅಂತ ಹೇಳಿ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿರ್ತಾರೆ ಅವಳಿಗೆ ಹೇಳ್ತಕ್ಕಂಥ ಇಲ್ಲಿ ಏನ್ ನಡೀತಾ ಇದೆ, ಇವನ್ ಏನ್ ಮಾಡಿದಾನೆ ಅನ್ನೋದನ್ನ ವಿಚಾರವನ್ನ ತಿಳಿಸ್ತಕ್ಕಂಥ ಕಾರ್ಯ ಯಾರು ಮಾಡಿದ್ದಾರೆ ಅಂದ್ರೆ, ಸೂರ್ಯ, ಚಂದ್ರ, ಯಮ, ಕಾಲ, ಪೃಥ್ವಿ, ಆಪ, ತೇಜಸ್ಸು, ವಾಯು, ಆಕಾಶ, ಪ್ರತಿಯೊಂದು ಕೂಡ ಪಂಚಭೂತಗಳಿಂದ ಆಗಿದೆ. ಸೊ ಪಂಚಭೂತಗಳಿಂದ ಆಗಿದೆ ಅನ್ನೋದಾದ್ರೆ ನಮ್ ಜೊತೆ ಪಂಚಭೂತಗಳು ಇದ್ದೇ ಇದೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ರಿಪೋರ್ಟ್ ಅಲ್ಲಿಗೆ ಹೋಗುತ್ತೆ ಅಂತ ಆಯ್ತು. ನಂಬರ್ 1, ಸೂರ್ಯ ಚಂದ್ರ ಖಂಡಿತವಾಗ್ಲೂ ಇದ್ದಾರೆ. ಯಮ ನಮ್ಮ ಮೃತ್ಯು ದೇವತೆ, ಅವನು. ಕಾಲ ನಮ್ಗೆ ಏನೇ ನಡಿಬೇಕು ಎಲ್ಲವೂ ಕೂಡ ನೋಡ್ಕೊಳ್ತಾ ಇರ್ತಕ್ಕಂಥವ್ನು. ಹಾಗಾಗಿ ಸೂರ್ಯ ಚಂದ್ರ ಯಮ ಕಾಲ ಪೃಥ್ವಿ ಆಪಸ್ತೇಜೋ ವಾಯುರ ಆಕಾಶಾತ್ ಅಂತ ಹೇಳಿ ಎಲ್ಲವೂ ಕೂಡ ಈ ತಾಯಿಗೆ ಎಲ್ಲವನ್ನು ತಿಳಿಸ್ತಾರೆ. ಅಂದ್ರೆ ಈ ಎಲ್ಲವೂ ಕೂಡ ತಾಯಿಯ ರೂಪಗಳೇ. ಆದ್ದರಿಂದ ಈ ಎಲ್ಲ ರೂಪಗಳಲ್ಲೂ ಕೂಡ ತಾಯಿ ಗಮನಿಸ್ತಾ ಇರ್ತಾಳೆ. ಈ ರೀತಿ ಗಮನಿಸಿ ನಾವು ಮಾಡಿರ್ತಕ್ಕಂತಹ ಯಾವ ಕಾರ್ಯಗಳು ಮಾಡಿದೀವೋ ಆ ಕಾರ್ಯಗಳಿಗೆ ತಕ್ಕಂತಹ ಫಲವನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ ಕೃತಜ್ಞ. ಏನ್ರಿ ಇದೇ ಇಲ್ಲ, ಒಳ್ಳೇದ್ ಮಾಡಿದ್ರೆ ಮಾತ್ರ ಒಳ್ಳೇದ್ ಮಾಡೋದು, ಕೆಟ್ಟದ್ ಮಾಡಿದ್ರೆ ಅಯ್ಯೋ ಬಿಟ್ಬಿಡಪ್ಪ ಪರವಾಗಿಲ್ಲ, ನೋ ಇನ್ಫ್ಲುಯೆನ್ಸ್. ಹಾಗಾಗಿ ಪ್ರತಿ ಒಂದಕ್ಕೂ ಕೂಡ ಯಾವುದು ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಳಂಗಿಲ್ಲ. ನೀವು ಒಳ್ಳೇದ್ ಮಾಡ್ತೀವಿ ಒಳ್ಳೆ ಫಲ ಕೊಡ್ತೀನಿ, ಕೆಟ್ಟದ್ ಮಾಡ್ತೀನಿ ನಿನಗೆ ಶಿಕ್ಷೆ. ಹಾಗಾಗಿ ಪ್ರತಿ ಒಂದನ್ನು ಕೂಡ ಯಾವುದೇ ಒಂದು ಮುಲಾಜಿಲ್ಲದೆ, ಯಾವುದೇ ಅನ್ಯಾಯಕ್ಕೆ ಅವಕಾಶ ಕೊಡದೆ ತಾಯಿ ಕೃತಜ್ಞಳಾಗಿ ಆ ಒಂದು ಕೆಲಸವನ್ನ ಮಾಡ್ತಾಳೆ. ಹಾಗಾದ್ರಿಂದ ಆ ಜಗನ್ಮಾತೆ ಕೃತಜ್ಞ. ಮುಂದಿನ ನಾಮ ಕಾಮ ಪೂಜಿತ. ನೋಡಿ, ಇಲ್ಲಿ ನಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ, ಶಕ್ತಿ ಪೀಠಗಳು ಅನೇಕ ಸ್ಥಳಗಳಲ್ಲಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅನೇಕ ಶಕ್ತಿ ಪೀಠಗಳು. ನಾವು ಹಿಂದೆ ಇದನ್ನ ಹಲವಾರು ಶಕ್ತಿ ಪೀಠಗಳ ಬಗ್ಗೆ ನಾವು ಮಾತಾಡಿದೀವಿ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಶಕ್ತಿ ಪೀಠಗಳು 4 ಅಂತಾರೆ. ಬೇಕಾದಷ್ಟು ಶಕ್ತಿ ಪೀಠಗಳು ಇದ್ರೂ ಕೂಡ ಅದರಲ್ಲಿ 4 ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಪೀಠಗಳು ಯಾವ್ಯಾವುದು ಅಂದ್ರೆ, ಒಂದು ಕಾಮಗಿರಿ ಪೀಠ, ಜಾಲಂಧರ ಪೀಠ, ಓಢ್ಯಾಣ ಪೀಠ, ಇನ್ನೊಂದು ಉಪಾಸಕರಿಗೆ ಮಾತ್ರ ತಿಳಿತಕ್ಕಂತಹ ಪೀಠ ಪೂರ್ಣಗಿರಿ ಪೀಠ ಅಂತ ಹೇಳಿ. ಈ ಕಾಮಗಿರಿ ಪೀಠ ಎಲ್ಲಿದೆ ನೋಡಿ, ಅದಕ್ಕೊಂದು ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ, ಕಾಮಪೂರ್ಣ ಜಕಾರಾಕ್ಷ ಶ್ರೀಪೀಠ ಅಂತ ನಿವಾಸಿನಿ ಅಂತ ಹೇಳ್ತಾರೆ. ಈ ಕಾಮಗಿರಿ ಪೀಠ ಎಲ್ಲಿದೆ ಅಂದ್ರೆ, ಕಾಂಚೀಪುರದಲ್ಲಿ ಇರ್ತಕ್ಕಂಥ ಕಾಮಾಕ್ಷಿ ದೇವಿ ಇರ್ತಕ್ಕಂತಹ ಆ ಪೀಠ ಕಂಚಿ ಪೀಠ. ಜಾಲಂಧರ ಪೀಠ ಜಲಂಧರ್, ಪಂಜಾಬ್ನಲ್ಲಿ ಇರ್ತಕ್ಕಂತಹ ಜಲಂಧರ್ನಲ್ಲಿರ್ತಕ್ಕಂತಹ ಪೀಠ. ಆಮೇಲೆ ಪೂರ್ಣ ಪೀಠ ಅಂತಕ್ಕಂಥದ್ದು ಈ ಬದ್ರಿ ಮತ್ತು ಕೇದಾರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತಹ ಜಗನ್ಮಾತೆಯ ಒಂದು ಪೀಠ. ಹಾಗೆ ಇದೆಲ್ಲ ಕೂಡ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಪೀಠಗಳಲ್ಲಿ ಒಂದು ಅಂತ ಹೇಳ್ತಾರೆ. ಆಮೇಲೆ ಈಗ ಇನ್ನೊಂದು ಮಾತು ಹೇಳಿದ್ವಿ, ಕಾಮ ಪೂಜಿತ ಅಂತ. ನಾವೀಗಾಗಲೇ ಹಲವಾರು ಸರ್ತಿ ಮನ್ಮಥನ ಬಗ್ಗೆ ನಾವು ಮಾತಾಡಿದ್ವಿ. ಆ ಕಾಮನಿಂದ ಪೂಜಿಸಲ್ಪಡ್ತಕ್ಕಂತಹ ಆ ಜಗನ್ಮಾತೆ ಕಾಮ ಪೂಜಿತ. ಮುಂದಿನ ನಾಮ ಶೃಂಗಾರ ರಸ ಸಂಪೂರ್ಣ. ನೋಡಿ, ಶೃಂಗಾರ ಅಂದ್ರೇನು? ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದೇ ಶೃಂಗಾರ. ಯಾರಿಗೆ ಬೇಡ ಶೃಂಗಾರ? ಹಾಗಾಗಿ ಈ ಶೃಂಗಾರ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಸ. ಯಾಕಂದ್ರೆ 9 ರಸಗಳಲ್ಲಿ ಈ ಒಂದು ನವರಸಗಳು, ಆ ನವರಸಗಳಲ್ಲಿ ಮೊದಲನೇ ರಸನೇ ಈ ಶೃಂಗಾರ ರಸ. ಯಾತಕ್ಕೆ ಎಷ್ಟು ವಿಶೇಷತೆ ಈ ಶೃಂಗಾರ ರಸಕ್ಕೆ ಅಂತಂದಾಗ, ಯಾವುದಾದ್ರೂ ಒಂದು ವಸ್ತುವನ್ನ,
ಯಾರು ಒಬ್ಬ ಲಕ್ಷಣವಾಗಿರ್ತಕ್ಕಂಥದ್ದನ್ನ ಯಾವ್ದಾದ್ರೂ ಬಹಳ ಅದ್ಭುತವಾಗಿ ರಮ್ಯವಾಗಿ ಕಾಣ್ತಿರ್ತಕ್ಕಂಥದ್ದು, ಮನಸ್ಸಿಗೆ ಸಂತೋಷ, ಆನಂದ, ತೃಪ್ತಿ ಕೊಡ್ತಕ್ಕಂಥದ್ದು, ಆ ಒಂದು ಏನೋ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಆ ಒಂದು ಸಿಹಿ ಅನುಭವ, ಆ ಒಂದು ಅನುಭವವನ್ನ ಕೊಡ್ತಕ್ಕಂತಹ, ಆಮೇಲೆ ಅದನ್ನ ನೋಡಿದಾಗ ಅದರಲ್ಲಿ ಆಸಕ್ತಿ ಉಂಟಾಗ್ತಕ್ಕಂತಹ, ಬಹಳ ಅದ್ಭುತವಾಗಿದೆ ಅಂತಕ್ಕಂತಹ ಒಂದು ಆಸಕ್ತಿ ಹುಟ್ಟತೆ. ಇನ್ನೊಂದ್ಸತಿ ನೋಡೋಣ ಕಣೋ ಅಂತ. ಹಾಗಾಗಿ ಅಂತಹ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಭಾವ ಯಾವುದು ಅಂದ್ರೆ ಶೃಂಗಾರ ಭಾವ. ಇಲ್ಲಿ ನೋಡಿ, ಜಗನ್ಮಾತೆ ಶೃಂಗಾರ ರಸ ಸಂಪೂರ್ಣ ಅಂತ ಅಂದಾಗ ನಾವು ಹಿಂದೆ ಹೇಳಿದ್ವಿ, ಜಗನ್ಮಾತೆಯನ್ನ ಕರ್ಕೊಂಡು ಬಂದು ಅಲಂಕಾರ ಮಾಡಿದ್ರು ಅಂತ. ಆ ಜಗನ್ಮಾತೆಗೆ ಒಂದು ಮಣೆ ಹಾಕಿ ಮಣಿಪೀಠದಲ್ಲಿ ಕೂರಿಸಿದಾಗ ತಲೆಯಲ್ಲಿ ಇಳಿದು ಬಟ್ಟೆಗಳನ್ನ ಇದನ್ನೆಲ್ಲ ಆಭರಣಗಳೆಲ್ಲ ತೆಗೆದ್ರು, ಅವ್ರಿಗೆ ಮೈಯೆಲ್ಲ ಎಣ್ಣೆ ಹಚ್ಚಿ ಸುಗಂಧಭರಿತವಾಗಿರ್ತಕ್ಕಂಥ ಎಣ್ಣೆ ಹಚ್ಚಿದ್ರು. ಆಮೇಲಿಂದ ಕರ್ಕೊಂಡು ಬಂದು ಅಚ್ಚುಕಟ್ಟಾಗಿ ಬಿಸಿ ಇದರಲ್ಲಿ ಅವಳಿಗೆ ಮುದ ಕೊಡ್ತಕ್ಕಂಥ ನೀರನ್ನ ಸ್ನಾನ ಮಾಡಿಸಿದ್ರು, ಅಲಂಕಾರ ಮಾಡಿದ್ರು, ಗಂಧ ಹಚ್ಚಿದ್ರು, ಹೂ ಮುಡಿಸಿದ್ರು. ವಿಧವಾಗಿ ಒಂದು 64 ವಿಧಗಳು ಅಂತ ಹೇಳಿ ನಾನು ಹೇಳ್ತಾ ಬಂದೆ. ಹಾಗಾಗಿ ಇಂತಹ ಶೃಂಗಾರವನ್ನು ಮಾಡಿದವರು ಯಾರು ಅಂದ್ರೆ ಅನಂಗ ಕುಸುಮಾದಿಗಳು. ಅನಂಗ ಕುಸುಮಾದಿಗಳು ಆ ದೇವಿಗೆ ಏನು ಪಾದದಿಂದ ಶಿರದವರೆಗೂ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅಂತ ಹೇಳಿದ್ವಿ ನಾವು ಹಿಂದೆ. ಅಂತಹ ಕಚ ಅಂದ್ರೇನು? ಕೂದಲು. ಪಾದದಿಂದ ಶಿರದವರೆಗೂ ಕೂಡ ಆ ಅನಂಗ ಕುಸುಮಾದಿಗಳು ಆ ಜಗನ್ಮಾತೆಯನ್ನ ಅಷ್ಟು ಅಚ್ಚುಕಟ್ಟಾಗಿ ತಿದ್ದಿ ತೀಡಿ ಬಹಳ ಲಕ್ಷಣವಾಗಿ ಅಲಂಕಾರ ಮಾಡ್ತಾರಂತೆ. ಅಂತಹ ಶೃಂಗರಿಸಿಕೊಂಡಿರ್ತಕ್ಕಂತಹ ಆ ಜಗನ್ಮಾತೆ ಶೃಂಗಾರ ರಸ ಸಂಪೂರ್ಣ ಅನ್ನೋ ಮಾತನ್ನ ಈ ರೀತಿಯಾಗಿ ಅಲಂಕರಿಸ್ಕೋಬೇಕು ಅಂದ್ರೆ ಆ ಜಗನ್ಮಾತೆಯ ಶರೀರ ಹೇಗಿರ್ಬೇಕು? ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಂಗಳ ವಿಗ್ರಹ. ನಾವ್ ಹೇಳಿದ್ವಿ, ತಾಯಿಯ ಶರೀರವನ್ನ ಹೆಣ್ಣು ಅಂತ ನೋಡಬಾರದು, ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಅದು ಮಂಗಳ ಸ್ವರೂಪ, ದಿವ್ಯ ರೂಪ, ದಿವ್ಯ ವಿಗ್ರಹಗಳು. ಜಗನ್ಮಾತೆಯ ಶರೀರ ಸಂಪೂರ್ಣವಾಗಿ ಮಂತ್ರಗಳಿಂದ ಆಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಒಂದು ರೂಪ ಏನಿದ್ರು ನಮಗೆ ತಾಯಿ ದರ್ಶನ ಕೊಡೋದಕ್ಕೋಸ್ಕರ ಒಂದು ಮುಂದೆ ಬಂದು ತೋರಿಸ್ತಕ್ಕಂಥ ಶರೀರವೇ ಬಿಟ್ರೆ, ಆ ಒಂದು ಆಕಾರವೇ ಬಿಟ್ರೆ ಬೇರೆ ಯಾವ ವಿಧವಾಗೂ ಇಲ್ಲ. ದೇವಿಗೆ ಚೈತನ್ಯ ರೂಪಿ ಆಕೆಗೆ ಯಾವುದೇ ವಿಧವಾಗಿರ್ತಕ್ಕಂಥ ಆಕಾರ ಇಲ್ಲ. ನಮಗೆ ಭಕ್ತರನ್ನ ಅನುಗ್ರಹಿಸೋಕ್ಕೋಸ್ಕರವಾಗಿ ಭಕ್ತರು ಯಾವ ರೀತಿಯಲ್ಲಿ ಅವಳನ್ನ ನೋಡ್ಬೇಕು ಅಂತಾರೋ ಅಂತಹ ಭಕ್ತರಿಗೆ ಆ ರೂಪದಲ್ಲಿ ದರ್ಶನ ಕೊಡ್ತಕ್ಕಂತಹ ಆ ಜಗನ್ಮಾತೆ. ಹಾಗಾಗಿ ಅಂತಹ ದರ್ಶನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಕಾಣಿಸ್ತಕ್ಕಂಥ ಶೃಂಗಾರ ರಸ ಸಂಪೂರ್ಣವಾಗಿ ಆಕೆ ಸರ್ವಾಲಂಕಾರ ಭೂಷಿತಳಾಗಿ ಆಕೆ ಶೋಭಿಸ್ತಾ ಇದ್ದಾಳೆ ಅನ್ನೋ ಮಾತನ್ನ. ಆಮೇಲೆ ಆ ಶೃಂಗಾರದಿಂದ ಉಂಟಾಗ್ತಕ್ಕಂತಹ ಆ ಅನುಭೂತಿ ಯಾವುದು ಅಂದ್ರೆ ಆನಂದದ ಅನುಭೂತಿ. ಆ ಆನಂದದ ಅನುಭೂತಿ ಅಂತಕ್ಕಂಥ ರಸ, ಈ ಶೃಂಗಾರದ ಅನುಭೂತಿಯನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ ಅವಳು ರಸಸ್ವರೂಪಿಣಿ. ಹಾಗಾಗಿ ಶೃಂಗಾರ ರಸ ಸಂಪೂರ್ಣವಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ಅದರಲ್ಲಿ ಲೋಪಗಳಿಲ್ಲ, ಸಂಪೂರ್ಣವಾಗಿದ್ದಾಳೆ, ಕಂಪ್ಲೀಟ್ ಅಂತ ಹೇಳಿ. ಹಾಗಾಗಿ ಇನ್ನೊಂದು ಅರ್ಥವನ್ನ ನಾವು ನೋಡಿದ್ರೆ, ಶೃಂಗಾರ ರಸಪೂರ್ಣ ಇದು ಫಿಸಿಕಲ್. ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ತೀವಿ ಅಂದ್ರೆ ಶೃಂಗ ಅಂತಂದ್ರೆ ಕೊಂಬುಗಳು, ಕೋಡು ಅಂತ ಕರೀತಾರೆ. ಆ ಒಂದು ಕೋಡುಗಳು ಅಥವಾ ಅರಳು ಅಂತ ಕೂಡ ಇದನ್ನ ಕರೆಯೋದುಂಟು. ಇಲ್ಲಿ ಶ್ರೀಚಕ್ರವನ್ನ ನಾವು ತಗೊಂಡಾಗ, ಶ್ರೀಚಕ್ರ ಜಗನ್ಮಾತೆಯ ಒಂದು ರೂಪ, ಆ ದೇವಿಯ ಶರೀರ ಅಂತ ಹೇಳಿದ್ವಿ ನಾವು. ಜಗನ್ಮಾತೆಯ ಆ ಶರೀರ ಶ್ರೀಚಕ್ರ ಅಂತ ಹೇಳಿದ್ವಿ. ಆ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ 5 ಆವರಣಗಳು ತ್ರಿಕೋಣಗಳು, ಇನ್ನು 4 ಬಂದು ವೃತ್ತಗಳು. ಒಟ್ಟು 9 ಆವರಣಗಳು, 4 ವೃತ್ತಗಳು, 5 ಆವರಣಗಳು. ಹಾಗಾಗಿ ಈ 9 ಆವರಣಗಳಲ್ಲಿ ಯಾವ ರಸಗಳಿದೆ ಅಂತ ತಿಳ್ಕೊಳ್ಳೋಣ. ಈಗ ಜಗನ್ಮಾತೆಯಲ್ಲಿರ್ತಕ್ಕಂಥ ಎಲ್ಲ ರಸಗಳು ಕೂಡ ಇದೆ ಅನ್ನುವಾಗ, ಆ ಶ್ರೀಚಕ್ರ ಕೂಡ ಒಂದು ದೇವಿಯ ಶರೀರ ಅನ್ನುವಾಗ
ಅದರಲ್ಲಿ ನವರಸಗಳು ಇರಬೇಕು. ಹಾಗಾಗಿ ಆ 9 ರಸಗಳು ಈ ಶ್ರೀಚಕ್ರದ 9 ಏನು ಆವರಣಗಳಲ್ಲಿ ಇದೆ ಅಂತ ಹೇಳ್ತಾರೆ. ನೋಡಿ, ಮೊಟ್ಟ ಮೊದಲನೆಯದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ತ್ರೈಲೋಕ್ಯ ಮೋಹನ ಚಕ್ರ. ಕೆಳಗಡೆ ಶ್ರೀಚಕ್ರದ ಕೆಳಗಡೆ ಭಾಗ ತ್ರೈಲೋಕ್ಯ ಮೋಹನ ಚಕ್ರ, ಅಲ್ಲಿ ಶೃಂಗಾರ ರಸ ಇದೆ ಅಂತಾರೆ. ಆಮೇಲೆ ಅಲ್ಲಿಂದ ಮುಂದೆ 14 ದಳಗಳು, 16 ದಳಗಳನ್ನು ಹೊಂದಿರತಕ್ಕಂಥದ್ದು. ಆ ಒಂದು ಪೀಠ ಆದ್ಮೇಲೆ 16 ದಳಗಳಿರ್ತಕ್ಕಂತಹ ಆ ಒಂದು ಸರ್ಕಲ್ ಅದ್ಯಾವುದು ಅಂತಂದ್ರೆ ಸರ್ವಾಶಾ ಪರಿಪೂರಕ ಚಕ್ರ. ಅದು ವೀರರಸ ಅಂತ. ಆ ಏರಿಯಾದಲ್ಲಿ 16 ದಳಗಳಿರ್ತಕ್ಕಂತಹ ಸರ್ವಾಶ, ಎಲ್ಲ ಆಸೆಗಳನ್ನು ಕೂಡ ಪೂರೈಸ್ತಕ್ಕಂತಹ ಸರ್ವಾಶ ಪರಿಪೂರಕ ಚಕ್ರ, ಅದರಲ್ಲಿ ಏನಿದೆ ಅಂತಂದ್ರೆ ವೀರರಸ. ಅಲ್ಲಿಂದ ಮುಂದೆ ಅಷ್ಟದಳ, 16 ಆದ್ಮೇಲೆ ಅಷ್ಟದಳ, 8 ದಳಗಳಿರ್ತಕ್ಕಂತಹ ಚಕ್ರ ಸರ್ವ ಸಂಕ್ಷೋಭಣ ಚಕ್ರ. ಈ ಒಂದು ಸರ್ವ ಸಂಕ್ಷೋಭಣ ಚಕ್ರದಲ್ಲಿ ಏನಿದೆ ಅಂತಂದ್ರೆ ಕರುಣಾರಸ. 16ರಲ್ಲಿ ವೀರರಸ, ಅದೇನೆ 8 ದಳಗಳಿರ್ತಕ್ಕಂತಹ ಅಷ್ಟದಳ ಚಕ್ರ, ಅದರಲ್ಲಿ ಕರುಣಾರಸ ಇದೆ ಅಂತಾರೆ. ಅದು ಆದ್ಮೇಲೆ ಬರ್ತಕ್ಕಂಥದ್ದು 14 ತ್ರಿಕೋಣಗಳಿರ್ತಕ್ಕಂತಹ ಒಂದು ಆವರಣ. ಅದ್ಯಾವುದು ಅಂತಂದ್ರೆ ಸರ್ವ ಸೌಭಾಗ್ಯ ಚಕ್ರ. ಇಲ್ಲಿ ಭಯಾನಕ ರಸ ಇದೆಯಂತೆ. ಆಮೇಲೆ ಬಹಿರ್ದಶ, ಅಲ್ಲಿಂದ ಮುಂದಕ್ಕೆ 10 ತ್ರಿಕೋಣಗಳಿರ್ತಕ್ಕಂಥದ್ದು. 14 ಆದ್ಮೇಲೆ 10 ತ್ರಿಕೋಣ. ಈ 10 ತ್ರಿಕೋಣಗಳು ಬಹಿರ್ದಶ ಅಂದ್ರೆ ಸರ್ವಾರ್ಥ ಸಾಧಕ ಚಕ್ರ. ಇಲ್ಲಿ ಭೀಭತ್ಸ ರಸ ಇದೆಯಂತೆ. ಅಲ್ಲಿಂದ ಮುಂದೆ ಇನ್ನೂ ಒಂದು ಅಂದ್ರೆ ಇನ್ನೊಂದು ನೆಕ್ಸ್ಟ್ 10 ತ್ರಿಕೋಣಗಳು. ಅಲ್ಲಿ ಸರ್ವರಕ್ಷಾಕರ ಚಕ್ರ, ಅಲ್ಲಿ ರೌದ್ರ ರಸ ಇದೆ. ಆಮೇಲೆ ಬರ್ತಕ್ಕಂಥದ್ದೇ 8 ತ್ರಿಕೋಣಗಳಿರ್ತಕ್ಕಂಥದ್ದು ಸರ್ವ ರೋಗ ಹರ ಚಕ್ರ, ಇಲ್ಲಿ ಹಾಸ್ಯ ರಸ. ಆಮೇಲೆ ಮೇಲಿರ್ತಕ್ಕಂತಹ ಆ ಒಂದು ತ್ರಿಕೋಣ ಏನಿದೆ ಅದು ಸರ್ವಸಿದ್ಧಿಪ್ರದ ಚಕ್ರ, ಅದರಲ್ಲಿ ಅದ್ಭುತ ರಸ ಇದೆ. ಅಲ್ಲಿಗೆ 8 ರಸಗಳು ಕೂಡ ಅಲ್ಲಿ ಇದೆ ಅನ್ನೋ ಮಾತನ್ನ. ಆಮೇಲೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ರಸ 9ನೇದು, ಅದು ಬಿಂದು. ಎಲ್ಲಿದೆ ಅದು? ಬಿಂದುವಿನಲ್ಲಿ. ಅದು ಶಾಂತ ರಸ. ಈ ಎಲ್ಲ ರಸಗಳು ಕೂಡ ಶ್ರೀಚಕ್ರದಲ್ಲಿ ಇರೋದ್ರಿಂದ, ಆ ಶ್ರೀಚಕ್ರವೇ ಆ ತಾಯಿಯ ಶರೀರ ಆಗಿರೋದ್ರಿಂದ ಆಕೆ ಶೃಂಗಾರ ರಸ ಸಂಪೂರ್ಣ. ಯಾಕಂದ್ರೆ ಅವಳು ಸಂಪೂರ್ಣ ಅಂತ ತಂದಬೇಕಂದ್ರೆ ಎಲ್ಲ ರಸಗಳು ಕೂಡ ಆ ಜಗನ್ಮಾತೆಯಲ್ಲಿ ಇರಬೇಕು. ಈಗ ಜಗನ್ಮಾತೆಯೇ ಆ ಶ್ರೀಚಕ್ರನೇ ಆ ಎಲ್ಲವೂ ಆಗಿ ಶ್ರೀಚಕ್ರ ತಾಯಿಯ ಒಂದು ದೇಹ ಶರೀರ ಆಗಿರೋದ್ರಿಂದ ಅಲ್ಲಿ ಸಂಪೂರ್ಣವಾಗಿದೆ ಆ ರಸಗಳು, ಅಂದ್ರೆ ನವರಸಗಳು ತುಂಬಿರ್ಬೇಕು. ಹಾಗಾಗಿ ಪ್ರತಿ ಒಂದು ಇದರಲ್ಲೂ ಕೂಡ ರಸಗಳು ತುಂಬಿದೆ. ಆ ರಸಗಳನ್ನ ನಾವು ವಿವರವಾಗಿ ನಾವು ತಿಳಿಸಿದ್ದೀವಿ. ಹಾಗಾಗಿ ಇಂತಹ ಒಂದು ಶೃಂಗಾರ ರಸ ಸಂಪೂರ್ಣವಾಗಿರ್ತಕ್ಕಂತಹ ಆ ಶ್ರೀಚಕ್ರವನ್ನ ನಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿ, ನಾನು ಹೋದ ನಾಮದಲ್ಲಿ ಹೇಳಿದೆ, ಈ ಜಗನ್ಮಾತೆಯ ಶ್ರೀಚಕ್ರವನ್ನ ಮುಂದೆ ಇಟ್ಕೊಂಡು ಅವಳನ್ನ ಉಪಾಸನೆ ಮಾಡ್ತಾ 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 ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ಕೋನಗಳು, ಆ ಇಲ್ಲಿರ್ತಕ್ಕಂತಹ ದೇವಿಯರು, ನನ್ನಲ್ಲೇ ಶ್ರೀಚಕ್ರ ಇದೆ, ನನ್ನಲ್ಲೇ ಆ ದೇವಿಯರಿದ್ದಾರೆ ಅಂತಕ್ಕಂತಹದನ್ನ ಭಾವಿಸಿ ಧ್ಯಾನ ಮಾಡಿದಾಗ ಆ ದೇವಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ, ನಮಗೆ ಕಾಣಿಸುತ್ತೆ ಅನ್ನೋ ಮಾತನ್ನ ಹೇಳಿದೆ. ಹಾಗಾಗಿ ಈ ಒಂದು ಶ್ರೀಚಕ್ರವನ್ನ ನಮ್ಮ ಶರೀರದಲ್ಲಿ, ಹೃದಯದಲ್ಲಿ ಭಾವಿಸಬೇಕು. ಭಾವಿಸಿದಾಗ ನಮಗೆ ಉಂಟಾಗ್ತಕ್ಕಂತಹ ಅತ್ಯಂತ ಅನುಭೂತ ಎಲ್ಲ ರೀತಿಯ ಒಂದು ಸಂತೋಷ, ಆನಂದ, ನಾವು ಅದನ್ನ ಊಹಿಸ್ಕೊಳ್ಳಕ್ಕೆ ಆಗದೇ ಇರ್ತಕ್ಕಂತಹ ಸಂತೋಷದ ಒಂದು ಅನುಭೂತಿಯನ್ನೇ ಪಡಿಬಹುದು. ಹಾಗೆ ಆ ಜಗನ್ಮಾತೆ ಕರುಣಾ ಕಟಾಕ್ಷ ನಮ್ಮ ಮೇಲೆ ಇದ್ದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಆಗ್ಲಿ, ದುಃಖಗಳಾಗ್ಲಿ, ದುಃಖ ಇವೆಲ್ಲ ಮೀರಿ ಬಿಟ್ಟಿರ್ತೀವಿ. ಹಾಗಾಗಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋ ಮಾತನ್ನ ಹೇಳ್ತಾ
ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹ ಆಗಿ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.